ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಅಪ್ಪಯ್ಯ, ಸ್ಪಂದನ ಇಂಜಿನಿಯರ್ ತರ ಕಾಣ್ತಿದ್ದಾಳೆ ತಾನೆ? ಏನ್ ಗೊತ್ತಾ ಅಪ್ಪಯ್ಯ, ಕೆಲವೊಂದ್ಸಲ ವಿಕ್ರಾಂತ್ ಸಲ ನೋಡಿದ್ರೆ ಎಷ್ಟೊಂದು ಕೋಪ ಬರುತ್ತೆ, ಆದ್ರೆ ಇನ್ನೂ ಕೆಲವು ಸಲ ಅವ್ರು ನೋಡಕ್ ತುಂಬಾ ಮುದ್ದಾಗಿ ಅನ್ನಿಸ್ತಾರೆ. ಅವ್ರ ಒಳ್ಳೆತನ ನೋಡ್ತಾ ಇದ್ರೆ ಅವ್ರ ಕೆನ್ನೆ ಹಾಗೆ ಸವರ್ತಾ. ನೀವ್ ಯಾವಾಗ ಬಂದ್ರಿ? ನಾನಾ? ಯಾರೋ ಒಬ್ರು ಅವ್ರ ಅಪ್ಪನ ಹತ್ರ ನನ್ನನ್ನು ತುಂಬಾ ಹೊಗಳ್ತಾ ಇದ್ರು, ಅವಾಗ ಬಂದೆ. ಕದ್ದು ಮುಚ್ಚಿ ಇನ್ನೊಬ್ಬರ ಮಾತು ಕೇಳಿಸ್ಕೋಬಾರ್ದು. ಅರೆ, ನಾನೆಲ್ಲಿ ಕದ್ದು ಮುಚ್ಚಿ ಕೇಳಿಸ್ಕೊಂಡೆ? ನಾನು ನನ್ನ ಶರ್ಟ್ ತಗೊಂಡು ಹೋಗೋಣ ಅಂತ ಬಂದೆ. ಅರೆ ತಗೊಳ್ರಿ, ನಾನೇನ್ ಬೇಡ ಅನ್ನ. ಆ ಶರ್ಟು ತಮ್ಮ ಮೇಲಿದೆಯಲ್ಲ, ಹೇಗ್ ತಗೊಳ್ಳಿ? ಆಮೇಲೆ ಕೊಡ್ತೀನಿ ಬಿಡ್ರಿ, ನನಗೆ ಮನೆ ಬಿಟ್ಟು ಹೋಗ್ತೀನ. ಅಕಸ್ಮಾತ್ ಬಿಟ್ಟು ಹೋಗ್ಬಿಟ್ರೆ ನಾನೇನ್ ಮಾಡ್ಲಿ ಆಮೇಲೆ? ನನಗೆ ಗೊತ್ತಿಲ್ಲ, ನಂಗೆ ಶರ್ಟ್ ಈಗಲೇ ಬೇಕು. ಹೆದರ್ಕೋಬೇಡ, ತಮಾಷೆ ಮಾಡಿದ್ದು. ಹಲೋ, ನನಗೆ ಯಾವ ಭಯನೂ ಇಲ್ಲ ಅಮ್ಮ. ಯಾಕೋ? ನನ್ ಗಂಡ ಪೊಲೀಸ್, ಗೊತ್ತಾ? ವಿಕ್ರಾಂತ್ ಸರ್, ಐ ಆಮ್ ಸಾರಿ, ಮತ್ತೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಯಾಕೆ? ನನಗೋಸ್ಕರ ಮನೆಯವ್ರ ಜೊತೆ ದೊಡ್ಡ ಯುದ್ಧ ಮಾಡಿದ್ದಕ್ಕೆ. ಮತ್ತೆ ಸಾರಿ? ನೀವು ನನಗೋಸ್ಕರ ಪ್ರೀತಿಯಿಂದ ಬಲೂನ್ ಕೊಡ್ಸಿದ್ರಲ್ಲ, ಅದೆಲ್ಲ ಒಂದು ಹಕ್ಕಿ ಬಲೆಯಿಂದ ಹೇಗೆ ತಪ್ಪಿಸ್ಕೊಳ್ಳೋದಂತ ಕಲ್ತ್ಕೊಂಡ್ರೆ ಸಾಕು, ಅದು ಮಿಕ್ಕೆಲ್ಲ ಹಕ್ಕಿಗಳಿಗೂ ಪಾಠ ಹೇಳ್ಕೊಡಕ್ ಶುರು ಮಾಡುತ್ತೆ ಅಕ್ಕ. ಯೋಚನೆ ಮಾಡಿ. ಸ್ಪಂದನ, ನಾಳೆ ನಾನು ಸ್ಟೇಷನ್ಗೆ ಬೇಗ ಹೋಗ್ಬೇಕು. ಪಾಪ, ನನ್ನಿಂದ ನಿಮಗೆ 2 ದಿನ ರಜಾ ಆಗೋಯ್ತಲ್ಲ. ನೋ ಪ್ರಾಬ್ಲಮ್, ಈ 2 ದಿನ ಸಂಬಳನ ನಾನು ನಿನ್ನ ಹತ್ರನೇ ವಸೂಲಿ ಮಾಡ್ತೀನಿ. ಎಲ್ರೂ ಮುಂದೆನು ನನ್ನ ಹೆಂಡತಿ ಅಂತ ಹೇಳ್ತೀರಾ? ರೂಮಿಗೆ ಬಂದ್ರೆ ದುಡ್ಡು ಕೇಳ್ತೀರಾ? ನಿಮಗೆ ನಾಚಿಕೆ ಆಗಲ್ವಾ? ನಾನು ಮಾತ್ರ ನಿನ್ನ ಹೆಂಡತಿ ಅಂತ ಕರಿತೀನಾ? ನೀನ್ ಎಲ್ಲಾರ ಮುಂದೆ ಅಯ್ಯೋ ನನ್ ಗಂಡ ಪ್ಲೀಸ್ ಬಿಡಿ ಅಂತ ಕೇಳ್ಕೊಳ್ತಾ ಇದ್ದೆ. ಈಗ ಬಂದು ನನ್ನಿಂದ ಈ 2 ದಿನ ರಜಾ ಆಗೋಯ್ತಲ್ಲ ಅಂತಿದ್ಯಾ? ವಿಕ್ರಾಂತ್ ಸರ್, ನೀವು ಸೇಮ್ ಟು ಸೇಮ್ ನಂತರನೇ ಮಾತಾಡೋದು ಕಲ್ತಿದ್ದೀರಾ. ನೀನ್ ಸವಾಸ ಮಾಡಿದ್ಮೇಲೆ ಇಷ್ಟಾದ್ರೂ ಕಲಿಬೇಕಲ್ಲ ಮೇಡಮ್. ವಿಕ್ರಾಂತ್ ಸರ್, ನಾನು ನೀವು ಸಿಕ್ಕು ಸ್ವಲ್ಪ ದಿನ ಆಗಿದೆ ಅಷ್ಟೇ, ಅಷ್ಟ್ರಲ್ಲಿ ನಂತರ ಆಡಕ್ ಕಲ್ತಿದ್ದೀರಾ. ಇನ್ನೇನಾದ್ರೂ ಚೈಲ್ಡ್ಹುಡ್ ಇಂದ ನಾವಿಬ್ರು ಜೊತೆಗೆ ಇದ್ದಿದ್ರೆ ಇನ್ನೋದೇನೇನಾಗ್ತಿತ್ತೋ ಏನೋ. ಅಮ್ಮ ತಾಯಿ, ಬೇಡಮ್ಮ. ಆಮೇಲೆ ನಾನು ಗೋಕರ್ಣದಲ್ಲಿ ಸೈಕಲ್ ಓಡಿಸ್ಕೊಂಡು ನಿಮ್ ಚಿಂಟು ಮಿಂಟು ಜೊತೆ ಐಸ್ ಕ್ರೀಮ್ ಪಾರ್ಲರು, ಪಾನಿಪೂರಿ, ಅಜ್ಜಿ ಕೂದ್ಲು, ತಾತನ್ ಬುರುಡೆ, ಅದು ಇದು ಅಂತ ಓಡಾಡ್ಕೊಂಡಿರ್ಬೇಕಾಗಿರ್ತಿತ್ತು. ಅದ್ ನಮ್ಮಿಂದ ಸಾಧ್ಯ ಇಲ್ಲಮ್ಮ. ನಾವ್ ಹೇಗಿದೀವೋ ಹಾಗೆ ಇರ್ತೀವಿ, ತಾವು ಹೇಗಿದ್ರೋ ಹಾಗೆ ಇದ್ಬಿಡಿ. ವಿಕ್ರಾಂತ್ ಸರ್, ನಿಮ್ ಚೈಲ್ಡ್ಹುಡ್ ಹೇಗಿತ್ತು? ನಂಗೆ ಹೇಳಲೇ ಇಲ್ಲ. ಅಯ್ಯೋ ದುರ್ವಿಧಿಯೇ, ನನ್ನ ಬಾಲ್ಯ ಹೇಗಿತ್ತು ಅಂತ ಸ್ಪಂದನಂಗೆ ಹೇಳಲೇ ಇಲ್ವಲ್ಲ. ಎಂತ ಅನ್ಯಾಯ. ವಿಕ್ರಾಂತ್ ಸರ್, ನೀವ್ ಹೀಗೆಲ್ಲ ಆಡೋದ್ನ ಮನೆಯವ್ರು ಏನಾದ್ರು ನೋಡಿದ್ರೆ ಗೋಲ್ಡ್ ಅಂತ ನಕ್ಬಿಡ್ತಾರಷ್ಟೇ. ಯಾಕೆ ನಗುವಂತದ್ದೇನಿದೆ ಇದ್ರಲ್ಲಿ? ಇಲ್ವಾ ಮತ್ತೆ? ಎಲ್ಲರೂ ಇದ್ದಾಗ ಸೈಲೆಂಟ್ ಆಗಿರೋ ನೀವು ರೂಮಿಗೆ ಬಂದಾಗ ಮಕ್ಳಾರ್ದಂಗ್ ಆಡ್ತೀರಾ ಅಲ್ಲ. ಇದಕ್ಕೆಲ್ಲ ತಾವೇ ಅಲ್ವಾ ಕಾರಣ? ನಿಜ ಹೇಳ್ಬೇಕು ಅಂದ್ರೆ ನಾನು ಈ ರೀತಿ ಎಲ್ಲ ಇರ್ತೀನಿ ಅಂತ ಗೊತ್ತಿರ್ಲಿಲ್ಲ. ನಿನ್ನ ಜೊತೆ ಸೇರ್ಕೊಂಡು ನೀನ್ ಹಾಗೆ ಆಗೋಗಿದ್ದೀನಿ.
ಎಲ್ಲ ತಮ್ಮ ಕಡೆಯಿಂದ ನನ್ನ ಕಡೆ ಬೀಸಿರೋ ಗಾಳಿ. ಏನು ಈ ಸ್ಪಂದನ ಅಂದ್ರೆ ಏನ್ ಸುಮ್ನೆನಾ? ನನ್ನ ಹತ್ರ ಪ್ರೀತಿಯಿಂದ ಬಂದ್ರೆ ತಂಗಾಳಿ, ಕೋಪದಿಂದ ಬಂದ್ರೆ ಬಿರುಗಾಳಿನ. ಅರೆ ಎಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ. ಅದೇ ಅಲ್ವಾ, ಎಷ್ಟು ಕರೆಕ್ಟಾಗಿ ಹೇಳ್ಬಿಟ್ಟೆ. ಹಲೋ, ಇದು ಸ್ವಲ್ಪ ಜಾಸ್ತಿ ಆಯ್ತು, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಮನೆಗೆ ಒಳ್ಳೇದಾಗ್ಬೇಕು ಅಂದ್ರೆ 11 ಜನ ಸನ್ಯಾಸಿಗಳನ್ನ ಕರೆಸಿ ಅವ್ರಿಗೆ ಮಡಿ ಇಟ್ಟು ಊಟ ಬಡಿಸ್ಬೇಕು. ನಾಳೆ ನಡೆಯೋ ಆ ಮಹಾಭೋಜನದಲ್ಲಿ ಆ ಸ್ಪಂದನೆಗೆ ನಾನೊಂದು ಒಳ್ಳೆ ಪಾಠ ಕಲಿಸ್ತೇನೆ. ವಿಕ್ರಾಂತ್ ಸರ್, ನೀವಿನ್ನೂ ಮಲ್ಗಿಲ್ವಾ? ಮಲ್ಗಾಗ ನೀನೆಲ್ಲ ಅಮ್ಮ ಬಿಟ್ಟೆ, ನೀನ್ ಹಳೆ ಕತೆಗಳು ಹೇಳ್ಕೊಂಡು ಕೂತಿದ್ಯಲ್ಲ. ಅಯ್ಯೋ, ಇಷ್ಟು ನಾಟಕ ಮಾಡ್ತೀರಾ ನಿಮ್ಮನ್ನ. ಅಮ್ಮ, ಇನ್ ನನ್ಗಾಗಲ್ಲ, ಸುಸ್ತಾಗೋಯ್ತು. ಟ್ರೈನಿಂಗ್ ಟೈಮಲ್ಲಿ ನಾನು ಹೇಗೆ ಓಡ್ತಿದ್ದೆ ಗೊತ್ತಾ? ರಾಮ್ ಸರ್ ನನ್ನ ರನ್ನಿಂಗ್ ಸ್ಪೀಡ್ ನೋಡಿ ಗಾಬರಿ ಆಗಿದ್ರು. ಎಷ್ಟ್ ಜನ ಹುಡುಗಿರ ಹಿಂದೆ ಓಡಿದ್ರೋ ಏನೋ, ಅದಕ್ಕೆ ಅಭ್ಯಾಸ ಆಗಿರ್ಬೇಕು. ಹಲೋ, ಈ ವಿಕ್ರಾಂತ್ ನಾಯಕ್ ಯಾವತ್ತೂ ಹಣ ಹೆಣ್ಣು ಹೊನ್ನು ಹಿಂದೆ ಹೋಗಲ್ಲ. ಈ ಡೈಲಾಗ್ ಯಾವ್ದೋ ಹಳೆ ಸಿನಿಮಾದಲ್ಲಿ ಕೇಳ್ದಂಗಿದೆ. ಸುಮ್ಮ ಅಲ್ಕೊಳ್ಳಿ. ಅಂದ್ರೆ ನನ್ನ ಬಗ್ಗೆನೇ ಅನುಮಾನನಾ? ಇಲ್ಲ ವಿಕ್ರಾಂತ್ ಸರ್, ಈ ಕ್ಷಣಕ್ಕೆ ಈ ಜಗತ್ತಲ್ಲಿ ಯಾರನ್ನಾರು ನಾನು ತುಂಬಾ ನಂಬ್ತೀನಿ ಅಂದ್ರೆ ಅದ್ ನಿಮ್ಮೊಬ್ರನ್ನೇ. ನೀವೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ತುಂಬಾ ಹೊಗಳು ಬೇಡಮ್ಮ, ಆಮೇಲೆ ಖುಷಿಗೆ ನಿದ್ದೆನೂ ಬರಲ್ಲ. ಹೌದಾ? ನಾಳೆ ನಂಗೂ ಕಾಲೇಜ್ ಇದೆ ಅಂತ ನಿದ್ದೆನೆ ಬರ್ತಿಲ್ಲ. ಟೈಮ್ ಎಷ್ಟಾಯ್ತು ಗೊತ್ತಾ? ಸುಮ್ನೆ ಮಲ್ಕೋ. ಹೇಳಿದ್ನಲ್ಲ ವಿಕ್ರಾಂತ್ ಸರ್, ನಿದ್ದೆ ಬರ್ತಿಲ್ಲ ಅಂತ. ಸರಿ, ನೀವೊಂದ್ ಕತೆ ಹೇಳಿ, ನಾ ಕೇಳ್ತೀನಿ. ನಾನು ಕಥೆ ಈಗ? ಹೌದು, ಹೇಳಿ. ಡೈಲಿ ಕತೆ ಹೇಳ್ಬಿಟ್ಟು ಮಲಗಿಸ್ತೀನಿ ಅಂತ ಹೇಳಿದ್ರಿ ತಾನೆ? ಹೇಳ್ತೀನಿ. ಆದ್ರೆ ಸ್ಪಂದನ, ಈಗ ತುಂಬಾ ಲೇಟ್ ಆಗಿದೆ ಅಲ್ವಾ? ನಂಗೆ ಅದೆಲ್ಲ ಗೊತ್ತಿಲ್ಲ. ನಂಗೆ ಕತೆ ಕೇಳ್ಬೇಕು ಅಂತ ಕೇಳ್ಬೇಕು. ಹೇಳಿ ಹೇಳಿ ಹೇಳಿ. ಕಥೆನಾ? ಅಯ್ಯೋ ದೇವ್ರೆ, ಯಾವ ಕಥೆನೂ ಜ್ಞಾಪಕ ಬರ್ತಿಲ್ವಲ್ಲಪ್ಪ. ವಿಕ್ರಾಂತ್ ಸರ್, ಕತೆ ಬೇಡ, ಆಟ ಆಡೋಣ. ನಾನು ಯಾರಿಗೇನ್ ಅನ್ಯಾಯ ಮಾಡಿದ್ದೆ ಅಂತ ಇಷ್ಟ ಹಾವಳಿ ಕೊಡ್ತಿದ್ದಾಳೆ ಇವಳು. ದೇವ್ರೆ, ನಾನು ನಿದ್ದೆ ಮಾಡೋರ್ಗು ಹಾವಳಿನೇ. ಬನ್ನಿ ವಿಕ್ರಾಂತ್ ಸರ್. ನಾನ್ ಬರಲ್ಲ. ಓ, ಬನ್ನಿ 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 ಬನ್ನಿ. ಹೇಳಿ, ಯಾವ ಆಟ ಆಡೋಣ? ಸ್ಪಂದನ, ನಿನ್ ಮಕ್ಳ ತರ ಅಂತ ಗೊತ್ತಿತ್ತು, ಆದ್ರೆ ಮಧ್ಯರಾತ್ರಿ ಎದ್ದು ಆಟ ಆಡೋ ಮಗು ತರ ಅಂತ ಅನ್ಕೊಂಡಿದ್ದೀನಿ. ಇವಾಗೇನು ಆಟ ಆಡ್ತಿರೋಲ್ವೋ? ಆಯ್ತಾಯ್ತು, ಈಗ ಯಾವ ಆಟ ಆಡೋಣ? ಹಾ, ರೆಸ್ಲಿಂಗ್ ಆಡೋಣವಾ? ಹಾಗಂದ್ರೆ ಅದೇ ಪಂಜಾ ಕುಸ್ತಿ ಆ ರೀತಿ. ಯಾರು ತೋಳು ಬಲ ಜಾಸ್ತಿ ಅಂತ ಮುಷ್ಟಿ ಕಟ್ಟಾಡ್ತಾರಲ್ಲ, ಆ ಆಟ. ಓ, ಅದಾ? ನನಗೆ ಗೊತ್ತು, ಸಖತ್ ಮಜಾ ಇರುತ್ತೆ. ಬನ್ನಿ ಬನ್ನಿ ಬನ್ನಿ. ಯಾರು ತಿಳಿಯರು ನನ್ನ ಭುಜಬಲದ ಪರಾಕ್ರಮ. ಹಲೋ, ಅದು ನನ್ನ ಅಲ್ಲ, ನಿನ್ನ ಭುಜಬಲದ ಪರಾಕ್ರಮ. ಓ, ನಾವ್ ಹಂಗೆ ವಿಕ್ರಾಂತ್ ಸರ್, ನಮ್ಗೆ ಬೇಕಾದಾಗ ಚೇಂಜ್ ಮಾಡ್ಕೋತೀವಿ.
ಸ್ಪಂದನ ಇನ್ನೂ ಆಗಿಲ್ವಾ? ಇನ್ನೊಂದು ಆಪ್ಷನ್ ಕೊಡ್ತೀನಿ, ಎರಡು ಕೈಲು ಟ್ರೈ ಮಾಡೋದು. ಹಲೋ, ಹುಡುಗಿರೇನ್ ಡಮ್ಮಿ ಅಲ್ಲ ಸ್ವಾಮಿ, ನಮಗೂ ಪವರ್ ಇದೆ. ಒಂದೇ ಕೈನ ಸುಳಿಸ್ತೀನಿ. ಆಲ್ ದಿ ಬೆಸ್ಟ್. ನನ್ಗೆದ್ದೆ, ನೀವು ಸೋತ್ರಿ. ಇದೆಲ್ಲ ಮೋಸ, ಇದನ್ನೆಲ್ಲ ನಾನು ಒಪ್ಪಲ್ಲ. ಒಂದೇ ಕೈನಲ್ಲಿ ಸೋಲ್ಸಿದೀನಿ. ಇದು ಚೀಟಿಂಗ್ ಕೇಸ್, ಸೆಕ್ಷನ್ 420 ಗೊತ್ತಾ? ವಿಕ್ರಾಂತ್ ಸರ್, ಸೋತಿರೋ ನೋಗೆ ಪಾಪ ಏನೇನೋ ಮಾತಾಡ್ತಿದ್ದೀರಾ. ತುಂಬಾ ಹರ್ಟ್ ಮಾಡ್ಕೋಬೇಡಿ, ಹೋಗ್ ಮಲ್ಕೊಳ್ಳಿ. ಸ್ಪಂದನ, ನಿನ್ನ ಆಮೇಲೆ ವಿಚಾರಿಸ್ಕೊಳ್ತೀನಿ. ಸದ್ಯಕ್ಕೆ ಗುಡ್ ನೈಟ್. ಆದ್ರೂ ವಿಕ್ರಾಂತ್ ಸರ್, ನನ್ ಕಣ್ಣು ನೋಡಿದ ತಕ್ಷಣ ನಿಮ್ಗೇನಾಯ್ತು? ಸ್ಪಂದನ, ನನಗೆ ತುಂಬಾ ನಿದ್ದೆ ಬರ್ತಾ ಇದೆ. ಸರಿ, ಮಲ್ಕೊಳ್ಳಿ, ನನ್ಗೂ ಕೆಲಸ ಇದೆ. ಸ್ಪಂದನ, ಏನೇ ಅನ್ನು, ಡಾರ್ವಿನ್ಸ್ ಥಿಯರಿನ ಪ್ರೂವ್ ಮಾಡಿದೆ. ಹಂಗಂದ್ರೆ ಮಂಗನಿಂದ ಮಾನವ. ಗುಡ್ ನೈಟ್ ವಿಕ್ರಾಂತ್ ಸರ್.